ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಈಗ ಆಲ್ರೆಡಿ ಬಹಳ ಮಂದಿ ಅಸಮಾಧಾನಗೊಂಡಿದ್ದಾರೆ. ಅದರಲ್ಲಿ ಬಹಳ ಈ ಬೆಂಗಳೂರು ಭಾಗದ ಅಸಮಾಧಾನ ನಾವು ಗಮನಿಸ್ತಾ ಇರೋದು ಅಂತ ಅಂದ್ರೆ ಈ ವಿಜಯನಗರದ ಶಾಸಕರು, ಆಮೇಲೆ ಗೋವಿಂದರಾಜ ನಗರದ ಶಾಸಕರು ಅಂದ್ರೆ ತಂದೆ ಮಗ ಪ್ರಿಯಾ ಕೃಷ್ಣ ಮತ್ತೆ ಎಂ ಕೃಷ್ಣಪ್ಪ ಅವ್ರ ವಿಚಾರವಾಗಿ ಹೇಳ್ತಾರೆ. ನಿನ್ನೆ ಯಾವ ಮಟ್ಟಿಗೆ ಅಂತ ಅಂದ್ರೆ ಮೈಸೂರು ರೋಡ್ ಬ್ಲಾಕ್ ಎಲ್ಲ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರ ಕೆಲ ಬೆಂಬಲಿಗರು. ಈಗ ಸಚಿವ ಚಲುವರಾಯಸ್ವಾಮಿ ಹಾಗೆ ಸಚಿವ ಬಾಲಕೃಷ್ಣ ಅವರು ಕೃಷ್ಣಪ್ಪ ಅವರ ಮನೆಗೆ ಭೇಟಿ ಕೊಟ್ಟು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ, ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನದಲ್ಲಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಯಾವ ಮಟ್ಟಿಗೆ ಅಂತಾನೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ನಿನ್ನೆ ಅವಾಚ್ಯವಾದಂತಹ ಶಬ್ದಗಳಿಂದ ಅವರ ಬೆಂಬಲಿಗರೆಲ್ಲ ಬಹಳ ಘೋಷಣೆ ಕೂಗಿದ್ದಾರೆ. ಕೇಸ್ ಎಲ್ಲ ದಾಖಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಯಾಕಂತಾರೆ ಅವ್ರ ಕಾನ್ವಾಯ್ ವೆಹಿಕಲ್ಗಳು ಕೂಡ ಇವ್ರು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲೆಲ್ಲ ಉಲ್ಟಾ ಬಂದವು ಅನ್ನುವಂಥದ್ದಕ್ಕೆ ರಿವರ್ಸ್ ಹೊಡ್ಕೊಂಡು ಬಂದ್ರು ಅಂತ ಹೇಳ್ಕೊಂಡು ಆ ಮಟ್ಟಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಹೇಳಿ ಕೇಳಿ ಇಬ್ರು ಬಹಳ ಸೀನಿಯರ್ಸೇ. ಕೃಷ್ಣಪ್ಪ ಅವರಂತೂ ಬಹಳ ಸೀನಿಯರ್ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ಆ ಭಾಗದಲ್ಲಿ ಬಹಳ ಪ್ರಬಲವಾದಂತ ಹೋಲ್ಡ್ ಅನ್ನು ಇಟ್ಕೊಂಡಿದ್ದಾರೆ, ಸತತವಾಗಿ ಎತ್ಕೊಂಡ್ ಬರ್ದಿದ್ದಾರೆ. ಇನ್ನು ಸೋಮಣ್ಣ ಸೇರಿದ ಹಾಗೆ ಸೋಮಣ್ಣ ಸೇರಿದಾಗೆ ಬಿಜೆಪಿಯ ಹಲವು ಘಟಾನುಘಟಿ ನಾಯಕರುಗಳು ನಿಂತರು ಅವ್ರ ವಿರುದ್ಧ ಎಲ್ಲ ಸೆಣಸಾಡಿ ಅನಂತರಲ್ಲಿ ಸೋಲು ಗೆಲುವು ಅವ್ರ ಮಗಂದು ಕೂಡ ನಾವು ನೋಡ್ತಾ ಇದ್ವಿ ಪ್ರಿಯಾ ಕೃಷ್ಣ ಅವರದ್ದು. ಈಗ ಏನಾಗಿದೆ ಅಂತ ಅಂದ್ರೆ ಎಷ್ಟು ದಿವಸ ಇದು ಹೊಸ್ತೇನಲ್ಲ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೆಲ್ಲ ಇವ್ರ ಮನೆಗೆ ಹೋಗೋದು ಕನ್ವಿನ್ಸ್ ಮಾಡೋದು ಇದೇನು ಹೊಸ್ತಲ್ಲ, ಇದು ಅವಾಗ ನಡ್ಕೊಂಡ್ ಬಂದಿದೆ, ಈಗಲೂ ಕೂಡ ಅದ್ರ ಮುಂದುವರೆದ ಭಾಗ. ಬಟ್ ಬರ್ತಿರೋರು ಯಾರು? ಒಂದು ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ನಾಯಕರುಗಳು, ಮತ್ತೊಂದು ಅವ್ರಿಗೆ ನೆಂಟಸ್ಥಾನ, ಮತ್ತೊಂದು ಇದೆಲ್ಲ ಸಹಜವಾಗಿ ಇರ್ಬೋದು ಯಾರಿಗೆ ಕೃಷ್ಣಪ್ಪ ಅವರಿಗೆ ಮತ್ತೆ ಬಾಲಕೃಷ್ಣ ಅವರಿಗೆ ಚಲುವರಾಯಸ್ವಾಮಿಗೆಲ್ಲ. ಮೂರನೇದಾಗಿ ಡಿ ಕೆ ಶಿವಕುಮಾರ್ ಅವರು ಆಪ್ತರು ಇಬ್ರು ಕೂಡ. ಅವಾಗಿನ ಒಂದು ಮಾತೇನು ಅಂತಂದ್ರೆ ಕೃಷ್ಣಪ್ಪನವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ಅಷ್ಟಕ್ಕಷ್ಟೇ ಅನ್ನುವಂಥದ್ದೆಲ್ಲ ಒಂದು ಮಾತೆಲ್ಲ ಇತ್ತು. ಆ ಕಾರಣಕ್ಕಾಗಿನೇ ಹಿಂದೆ ಎಲ್ಲ ಅವ್ರಿಗೆ ಸಚಿವ ಸ್ಥಾನ ಮತ್ತೊಂದು ತಪ್ಪೋದಕ್ಕೆ ಅವ್ರು BDA ಮೇಲೂ ಗಮನ ಕೊಟ್ಟಿದ್ರು, ಅದು ಕೂಡ ತಪ್ಪೋದಕ್ಕೆಲ್ಲ ಅವರೇ ಕಾರಣ ಅಂತಲೂ ಕೂಡ ಅವ್ರ ಬೆಂಬಲಿಗರು ಅವಾಗವಾಗಿ ಆರೋಪ ಮಾಡ್ತಿರ್ತಾರೆ. ನಿನ್ನೆ ಕೂಡ ಅದೇ ರೀತಿಯಾದಂಥದ್ದು ಆರೋಪ ಇತ್ತು. ಈಗ ಅದೆಲ್ಲ ಮೀರಿ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನಕ್ಕೆ ಬಂದಿದ್ದಾರೆ, ನೋಡ್ಬೇಕಿದೆ. ಇನ್ನು ಮತ್ತೊಂದು ಕಡೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೂ ಕೂಡ ಸಚಿವ ಸ್ಥಾನ ಕೈ ತಪ್ಪಿದೆ. ಅವರ ಬೆಂಬಲಿಗರು ಕೂಡ ಇದೀಗ ಆಕ್ರೋಶಗೊಂಡಿದ್ದಾರೆ. ಹಾಗಾಗಿ ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಬಂದ್ಗೆ ನಿರ್ಧರಿಸಲಾಗಿದೆ. ನಾಳೆಯ ಬಂದ್ಗೆ ಇಂದೇ ಬೆಂಬಲಿಗರ ಮೆರವಣಿಗೆಯ ಮೂಲಕ ಬಂದು ನಾಳಿನ ಬಂದ್ಗೆ ಸಹಕರಿಸುವಂತೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಬೆಂಬಲಿಗರು. ಅಂಗಡಿ ಮಳಿಗೆ ಸೇರಿದಂತೆ ಗಲ್ಲಿಗಳಲ್ಲೂ ಕೂಡ ಮೆರವಣಿಗೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಸಚಿವ ಸ್ಥಾನ ಕೈತಪ್ಪಿರುವ ಕಾರಣಕ್ಕೋಸ್ಕರ ಇದೀಗ ಬಂದ್ನ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪರಿಸ್ಥಿತಿ ಬದಲಾಗುತ್ತೆ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ಈ ರೀತಿ ಆಕ್ರೋಶಗಳು ಪ್ರತಿಭಟನೆಗಳಿಗಷ್ಟೇ ಸೀಮಿತ ಆಗಬೇಕಾಗುತ್ತೆ. ಆದರೆ ಇದು ಯಾವ ಹಂತಕ್ಕೆ ಕಾಂಗ್ರೆಸ್ನ ತೆಗೆದುಕೊಂಡು ಹೋಗುತ್ತೆ ಅನ್ನೋ ಕುತೂಹಲ ಸರ್ವೇ ಸಾಮಾನ್ಯವಾಗಿ ಇದೆ. ಈಗ ಸಚಿವ ಸ್ಥಾನ ಕೈತಪ್ಪಿರುವಂತಹ ಶಾಸಕರ ಬೆಂಬಲಿಗರಿಂದ ಹೋರಾಟ ನಡೀತಾ ಇದೆ. ಮತ್ತೊಂದು ಕಡೆ ಕೈತಪ್ಪಿದಂತಹ ಸ್ಥಾನದ ಬಗ್ಗೆ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಮಂದಿ ರಾಜೀನಾಮೆಯನ್ನ ಕೊಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಶವಂತ ರಾಯಗೌಡ ಪಾಟೀಲ್ ಅವರಂತೂ ರಾಜೀನಾಮೆಯನ್ನ ಕೊಟ್ಬಿಟ್ಟಿದ್ದಾರೆ. ಈಗ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರಿಂದ ಬಂದ್ಗೆ ನಿರ್ಧಾರ ಆಗಿದೆ.